ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಒಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಒಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಒಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಒಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಒಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ
ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಕೊಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವ ಹುಟ್ಟಿದ್ದ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವ ಹುಟ್ಟಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಕೊಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವ ಹುಟ್ಟಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವ ಹುಟ್ಟಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಕೊಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವ ಹುಟ್ಟಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿರುವುದು. ಧರ್ಮಸ್ಥಳ ಶವ ಹುಟ್ಟಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಪಾರದರ್ಶಕ ತನಿಖೆಗಾಗಿ ಸಿಎಂಗೆ ಮನವಿಯನ್ನ ಮಾಡಿರೋದು. 10ಕ್ಕೂ ಹಕ್ಕೊತ್ತಾಯಗಳ ಮಂಡಿಸಿರುವಂತಹ ಹೋರಾಟಗಾರರು ಧರ್ಮಸ್ಥಳ ತನಿಖೆಯಲ್ಲಿ ಎಸ್ಐಟಿಯ ಸ್ವಾತಂತ್ರ್ಯದ ರಕ್ಷಣೆ ಆಗಬೇಕು, ಒತ್ತಡ ತೊಡಕು ಇಲ್ಲದಂತೆ ಮುಕ್ತವಾಗಿ ಕಾರ್ಯನಿರ್ವಹಿಸಬೇಕು, ಹಿಂದಿನ ಸಾವಿನ ಪ್ರಕರಣಗಳ ಮರು ತನಿಖೆ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಲೋಪ ಎಸಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಸಿಎಂಗೆ ಮನವಿ ಮಾಡಿರುವುದು. ಕೊಂದವರು ಯಾರು ಅಭಿಯಾನ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಧರ್ಮಸ್ಥಳ ಶವ ಹುಟ್ಟಿಟ್ಟ ಕೇಸ್ನಲ್ಲಿ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿರುವುದು.